ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೈಪರ್ ಟೆನ್ಷನ್ ಅಂತ ಅಂದರೆ BP ಅಂತ ಏನು ಹೇಳ್ತೇವೆ, ಇದರ ಬಗ್ಗೆ ಆಯುರ್ವೇದದಲ್ಲಿ ಯಾವ ಥರ ಉಲ್ಲೇಖ ಮಾಡಿದ್ದಾರೆ ಮತ್ತು ಆಯುರ್ವೇದಿಕ್ ಗಿಡಮೂಲಿಕೆ ಔಷಧಿ ಯಾವುದು, ಇದು ಮನೆಯಲ್ಲಿ ಮಾಡಿಕೊಳ್ಳುವಂಥ ಪ್ರಿಪ್ರೇಷನ್ಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಆಯುರ್ವೇದ ಪ್ರಕಾರ ವಾತದೋಷದ ಉಪಪ್ರಕಾರವಾದ ವ್ಯಾನವಾಯು ಹೃದಯದಲ್ಲಿರ್ತದೆ. ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಲ್ಲಿ ಸಾಗಿಸುವುದು ಮತ್ತು ಹೃದಯದ ಚಲನೆಯನ್ನು ನಿಯಂತ್ರಿಸುವುದು ಈ ವ್ಯಾನವಾಯುವಿನ ಕೆಲಸವಾಗಿರುತ್ತದೆ. ರಕ್ತಧಾತು ದೇಹಕ್ಕೆ ಪೋಷಣೆ ನೀಡುತ್ತದೆ ಮತ್ತು ಅಂಗಗಳಿಗೆ ಆಮ್ಲಜನಕವನ್ನು ನೀಡುತ್ತದೆ. ಈ ರಕ್ತಧಾತು ದುಷ್ಟಿಯಾದಾಗ ರಕ್ತ ಸಾಗುವ ಮಾರ್ಗದಲ್ಲಿ ಅಡಚಣೆಯಾಗಿ ವ್ಯಾನವಾಯು ಕೋಪಗೊಳ್ಳುತ್ತದೆ. ಇದರಿಂದ ರಕ್ತನಾಳಗಳ ಮೇಲೆ ಒತ್ತಡ ಬಿದ್ದು BP ಶುರುವಾಗ್ತದೆ. ಈ ಥರ ಆಯುರ್ವೇದದಲ್ಲಿ ಡೈರೆಕ್ಟ್ ಆಗಿ ಹೈಪರ್ ಟೆನ್ಷನ್ ಹೇಳಲಿಲ್ಲ ಆದರೂ ಅದಕ್ಕೆ ಹೊಂದಿಕೊಳ್ಳುವಂತಹ ಲಕ್ಷಣಗಳನ್ನು ಹೇಳಿದ್ದಾರೆ. BPಗೆ ಕಾರಣ ಯಾವ ಥರ ಅಂತ ಹೇಳಿದರೆ, ಅತಿ ಹೆಚ್ಚು ಲವಣ ಆಹಾರವನ್ನು ತಿನ್ನುವುದು ಅಂತ ಹೇಳಿದರೆ ಉಪ್ಪಿನ ಅಂಶವನ್ನು ಜಾಸ್ತಿ ತಿನ್ನುವುದು, ಉಪ್ಪಿನ ಮೀನು, ಉಪ್ಪಿನಕಾಯಿ, ಎಕ್ಸ್ಟ್ರಾ ಉಪ್ಪು ಹಾಕಿ ತಿನ್ನುವುದು, ಈ ಥರ ಉಪ್ಪನ್ನು ಅಧಿಕವಾಗಿ ಬಳಸುವುದು. ಅದೇ ಥರ ಅತಿ ಖಾರವಾದ ಆಹಾರವನ್ನು ತಿನ್ನುವುದು, ಅತಿಯಾಗಿ ಆಹಾರವನ್ನು ತಿನ್ನುವುದು, ಎಣ್ಣೆಯ ಆಹಾರವನ್ನು ಜಾಸ್ತಿ ತಿನ್ನುವುದು. ಅದೇ ಥರ ವ್ಯಾಯಾಮದ ಕೊರತೆ, ಯಾವುದೇ ಥರ ವ್ಯಾಯಾಮ ಮಾಡದೇ ಇರುವುದು, ಅತಿ ಹೆಚ್ಚು ಕೋಪಗೊಳ್ಳುವುದು, ಅತಿ ಹೆಚ್ಚು ಚಿಂತೆಯಲ್ಲಿರುವುದು ಮತ್ತು ನಿದ್ರೆ ಕಡಿಮೆ ಮಾಡುವುದು, ಇದೆಲ್ಲ ಕಾರಣಗಳಿಂದ BP ಬರುವ ಸಾಧ್ಯತೆ ಇದೆ. BPಯಲ್ಲಿ ಲಕ್ಷಣ ಯಾವ ಥರ ಇರ್ತದೆ ಅಂತ ಹೇಳಿದರೆ, ತಲೆನೋವು ಬರುವುದು, ತಲೆ ಸುತ್ತು ಬರುವುದು, ಹೃದಯದ ಬಡಿತ ಜಾಸ್ತಿ ಆಗುವುದು, ಕೋಪ ಜಾಸ್ತಿ ಬರುವುದು, ಅದೇ ಥರ ನಿದ್ರೆಯ ಸಮಸ್ಯೆ ಆಗುವುದು. ಇದೆಲ್ಲ ಹೈಪರ್ ಟೆನ್ಷನ್ ಅಂತ ಹೇಳಿದರೆ BPಯ ಲಕ್ಷಣವಾಗಿದೆ. ಮಾಡರ್ನ್ ಸೈನ್ಸ್ ಪ್ರಕಾರ ಹೈಪರ್ ಟೆನ್ಷನ್ ಅಂತ ಹೇಳಿದರೆ BPಯಲ್ಲಿ ಎರಡು ಪ್ರಕಾರ, ಒಂದು ಪ್ರೈಮರಿ ಹೈಪರ್ ಟೆನ್ಷನ್, ಮತ್ತೊಂದು ಸೆಕೆಂಡರಿ ಹೈಪರ್ ಟೆನ್ಷನ್. ಈ ಪ್ರೈಮರಿ ಹೈಪರ್ ಟೆನ್ಷನ್ 90 ರಿಂದ 95% ಜನರಲ್ಲಿ ಇರುವಂಥದ್ದು ಈ ಪ್ರೈಮರಿ ಹೈಪರ್ ಟೆನ್ಷನ್. ಇದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಇಲ್ಲ ಏಜ್ ಫ್ಯಾಕ್ಟರ್ ಎಲ್ಲ ಬರ್ತದೆ. ಈ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಹೇಳಿದರೆ ಬೇರೆ ಡಿಸೀಸ್ ದೇಹದಲ್ಲಿ ಇದ್ದು ಬರ್ತದೆ. ಎಕ್ಸಾಂಪಲ್ಗೆ ಥೈರಾಯ್ಡ್ ಇದ್ದವರಿಗೆ ಹೈಪರ್ ಟೆನ್ಷನ್ ಬರುವುದು, ಮತ್ತು ಡಯಾಬಿಟಿಸ್ ಇದ್ದವರಿಗೆ ಹೈಪರ್ ಟೆನ್ಷನ್ ಬರುವುದು, ಅದೇ ಥರ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಹೈಪರ್ ಟೆನ್ಷನ್ ಬರುವುದು. ಇದು ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ. ಹೈಪರ್ ಟೆನ್ಷನ್ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಹೈಪರ್ ಟೆನ್ಷನ್ ಅಲ್ಲಿ ಎರಡು BP ಇರ್ತದೆ. ಮೇಲಿನ BP ನಾವು ಕಾಮನ್ ಆಗಿ ಹೇಳ್ತೀವಿ, ಮೇಲಿನ BP, ಕೆಳಗಿನ BP ಅಂತ. ಅಂದ್ರೆ ಸಿಸ್ಟೋಲಿಕ್ ಪ್ರೆಷರ್ ಮತ್ತೆ ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಈ ಸಿಸ್ಟೋಲಿಕ್ ಪ್ರೆಷರ್ ಅಂತದ್ದು 130 ರಿಂದ 139, ಅಥವಾ ಡಯಾಸ್ಟೋಲಿಕ್ ಪ್ರೆಷರ್ ಅಂತದ್ದು 80 ರಿಂದ 89 ಇದ್ರೆ ಇದು ಸ್ಟೇಜ್ 1 ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ. ಮತ್ತು 140 ಅಥವಾ 140ಕ್ಕಿಂತ ಜಾಸ್ತಿ ಇದ್ರೆ ಮೇಲಿನ್ ಪ್ರೆಷರ್ ಅಂತ ಹೇಳಿದ್ರೆ ಸಿಸ್ಟೋಲಿಕ್ 140 ಅಥವಾ 140ಕ್ಕಿಂತ ಜಾಸ್ತಿ ಇದ್ರೆ, ಡಯಾಸ್ಟೋಲಿಕ್ 90 ಅಥವಾ 90ಕ್ಕಿಂತ ಜಾಸ್ತಿ ಇದ್ರೆ ಇದು ಸ್ಟೇಜ್ 2 ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಅಕಸ್ಮಾತ್ ಆಗಿ ಮೇಲಿನ್ ಪ್ರೆಷರ್ ಅಂತ ಹೇಳಿದ್ರೆ ಸಿಸ್ಟೋಲಿಕ್ ಪ್ರೆಷರ್ 180ಕ್ಕಿಂತ ಜಾಸ್ತಿ ಇದ್ದು, ಅಥವಾ ಡಯಾಸ್ಟೋಲಿಕ್ ಪ್ರೆಷರ್ ಅಂದ್ರೆ ಕೆಳಗಿನ BP 120ಕ್ಕಿಂತ ಜಾಸ್ತಿ ಇದ್ರೆ ಅದು ಹೈಪರ್ ಟೆನ್ಸಿವ್ ಕ್ರೈಸಿಸ್ ಅಂತ ಹೇಳ್ತಾರೆ. ಅಂದ್ರೆ ಸಿವಿಯರ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಹೈಪರ್ ಟೆನ್ಷನ್ಗೆ ಅಂತ ಹೇಳಿದ್ರೆ BPಗೆ ಆಯುರ್ವೇದದಲ್ಲಿ ಒಂದು ಅದ್ಭುತವಾದ ಔಷಧಿ ಹೇಳಿದ್ದಾರೆ. ಅದರ ಹೆಸರು ಸರ್ಪಗಂಧ ಅಂತ. ಇದನ್ನು ನಾವು 3 ದಿವಸಗಳ ಕಾಲ ತಗೊಂಡಿದ್ದಲ್ಲಿ ಹೈಪರ್ ಟೆನ್ಷನ್ ಅನ್ನು ಖಂಡಿತವಾಗಿ ಹತೋಟಿಗೆ ತರಬಹುದು. ನೋಡಿ ವೀಕ್ಷಕರೇ, ಸರ್ಪಗಂಧ ಅಂತ ಹೇಳಿದ್ರೆ ಈ ತರ ಇರ್ತದೆ. ನಮಗೆ ಈ ಸರ್ಪಗಂಧದ್ದು ಯೂಸ್ಫುಲ್ ಪಾರ್ಟ್ ರೂಟ್ ಆಗಿದೆ ಅಂತ ಹೇಳಿದ್ರೆ ಬೇರು. ಇದರ ಬೊಟಾನಿಕಲ್ ನೇಮ್ ಬಂದು ರುವಲ್ಫಿಯಾ ಸರ್ಪೆಂಟಿನಾ ಅಂತ. ಯಾವುದು? ರುವಲ್ಫಿಯಾ ಸರ್ಪೆಂಟಿನಾ. ನಮಗೆ ಇದು ಆರ್ಡರ್ ಮಾಡುವಾಗ ಆನ್ಲೈನಲ್ಲಿ ಬೊಟಾನಿಕಲ್ ನೇಮ್ ಹಾಕಬೇಕಾಗ್ತದೆ, ರುವಲ್ಫಿಯಾ ಸರ್ಪೆಂಟಿನಾ ಅಂತೇಳಿ. ಇದಕ್ಕೆ ಇಂಗ್ಲೀಷಲ್ಲಿ ಇಂಡಿಯನ್ ಸ್ನೇಕ್ ರೂಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಕೂಡ ಇದಕ್ಕೆ ಸರ್ಪಗಂಧ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಕೂಡ ಸರ್ಪಗಂಧ ಅಂತ ಕರೀತಾರೆ. ಇದು ಒಂದು ಹಿಮಾಲಯ ಪ್ರದೇಶದಲ್ಲಿ ಬೆಳೆಯುವಂತಹ ಸಸ್ಯ. ಇದು ಪೊದೆಯಾಗಿ ಬೆಳೀತದೆ. ಒಂದು ವರ್ಷಗಳ ಕಾಲ ಬೆಳೆಯುವಂಥದ್ದು. ಇದರ ನಮಗೆ ಯೂಸ್ಫುಲ್ ಪಾರ್ಟ್ ಬಂದು ಬೇರು ಮಾತ್ರ ಇದು ನಾವು ಔಷಧಿಗೋಸ್ಕರ ಉಪಯೋಗಿಸ್ತೇವೆ. ಇದಕ್ಕೆ ವೈಲೆಟ್ ಅಥವಾ ಬಿಳಿ ಬಣ್ಣದ ಹೂವು ಆಗ್ತದೆ. ನೋಡಿ ವೀಕ್ಷಕರೇ, ಈ ಥರ ಇರ್ತದೆ. ನಮಗೆ ದ್ರವ್ಯ ಪರಿಚಯ ಇರಬೇಕು. ನಾವು ಇದು ಆನ್ಲೈನಲ್ಲಿ ತರುವಾಗ ಬೇರೆ ಬರಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ನಮಗೆ ದ್ರವ್ಯ ಪರಿಚಯ ಇರಬೇಕು. ರುವಲ್ಫಿಯಾ ಸರ್ಪೆಂಟೇನಾ, ಇಂಡಿಯನ್ ಸ್ನೇಕ್ ರೂಟ್ ಅಂತ ಕರೀತಾರೆ. ಹೈಪರ್ ಟೆನ್ಷನ್ ನಲ್ಲಿ ಸರ್ಪಗಂಧದ ಪ್ರಿಪ್ರೇಷನ್ಸ್ ಯಾವುದಂತ ಹೇಳಿದ್ರೆ, ಸರ್ಪಗಂಧ ಚೂರ್ಣ ಮತ್ತೆ ಸರ್ಪಗಂಧ ಕಷಾಯ.
ಈ ಸರ್ಪಗಂಧ ಚೂರ್ಣ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಸರ್ಪಗಂಧ ಬೇರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಗಾಳಿಸ್ಕೊಳ್ಬೇಕು. ನಂತರ ಫೈನ್ ಪೌಡರ್ ಇರ್ತದಲ್ಲ, ಅದು 250 ಮಿಲಿಗ್ರಾಮ್ ಇಂದ 500 ಮಿಲಿಗ್ರಾಮ್, ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, 250 ಮಿಲಿಗ್ರಾಮ್ ಇಂದ 500 ಮಿಲಿಗ್ರಾಮ್ ಅಷ್ಟೇ ತೆಗೆದುಕೊಳ್ಬೇಕು. ಅಂತ ಹೇಳಿದ್ರೆ ಕಾಲು ಟೀ ಸ್ಪೂನ್ ಅಷ್ಟು ಬರ್ತದೆ. ಇಷ್ಟನ್ನು ತೆಗೆದುಕೊಂಡು ನಾವು ಅರ್ಧ ಚಮಚ ದನದ ತುಪ್ಪದಲ್ಲಿ ಮಿಶ್ರಣ ಮಾಡಿ ಬೆಳಿಗ್ಗೆ ತಿಂಡಿಯ ನಂತರ ಮತ್ತು ರಾತ್ರಿ ಊಟ ನಂತರ ಕುಡಿತಾ ಬರಬೇಕು. 3 ದಿವಸದಲ್ಲಿ 160 ಸಿಸ್ಟೋಲಿಕ್ ಪ್ರೆಷರ್ ಇದ್ದವರು 120ಕ್ಕೆ ಬರ್ತದೆ, 90 ಡಯಸ್ಟೋಲಿಕ್ ಪ್ರೆಷರ್ ಇದ್ದವರಿಗೆ 80ಕ್ಕೆ ಬರ್ತದೆ. ನಂತರ ದಿನಗಳಲ್ಲಿ ಇದನ್ನು ಬೆಳಿಗ್ಗೆ ಮಾತ್ರ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕಾಗ್ತದೆ. 3 ತಿಂಗಳುಗಳ ಕಾಲ ಯೂಸ್ ಮಾಡಬೇಕಾಗ್ತದೆ. ಸರ್ಪಗಂಧ ಕಷಾಯ ಮಾಡೋದು ಹೇಗಂತ ಹೇಳಿದ್ರೆ, 5 ರಿಂದ 10 ಗ್ರಾಮಿನಷ್ಟು ಸರ್ಪಗಂಧ ಬೇರನ್ನು ತೆಗೆದುಕೊಳ್ಬೇಕು. ಅದನ್ನು ಕುಟ್ಟಿ ಒರಟು ಆದ ಪೌಡರ್ ಮಾಡ್ಕೊಳ್ಬೇಕು. ನಂತರ ಅದನ್ನು 16 ಪಾಟು ನೀರು ತಕೊಂಡು ಕುದಿಸ್ಬೇಕು. 16 ಪಾಟು ನೀರು ಅಂದ್ರೆ ಸಾಧಾರಣ 200 ml ಆಗ್ತದೆ. ಅದನ್ನು ಕುದಿಸಿ ಅದರ ಕಾಲು ಭಾಗ ಇಳಿಸ್ಬೇಕು. ಅಂತ ಹೇಳಿದ್ರೆ 50 ml ನಷ್ಟು ಇಳಿಸ್ಬೇಕು. ನಂತರ ಅದನ್ನು ಸೋಸಿ ಬೆಳಿಗ್ಗೆ 25 ml ಮತ್ತು ರಾತ್ರಿ 25 ml ಆಹಾರದ ನಂತರ ತೆಗೆದುಕೊಳ್ಬೇಕಾಗ್ತದೆ. ಇದರಿಂದ 3 ದಿನದಲ್ಲಿ BP ಕಂಟ್ರೋಲಿಗೆ ಬರ್ತದೆ. ನಂತರ ದಿನಗಳಲ್ಲಿ 3 ತಿಂಗಳುಗಳ ಕಾಲ ದಿನಕ್ಕೆ 1 ಸಲ ಬೆಳಿಗ್ಗೆ ಮಾತ್ರ ತಿಂಡಿಯ ನಂತರ ಕಂಟಿನ್ಯೂಸ್ ಮಾಡಬೇಕಾಗ್ತದೆ. ಇದರಿಂದ ಖಂಡಿತವಾಗಿಯೂ BPಯನ್ನು ಹತೋಟಿಗೆ ತರಬಹುದಾಗಿದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.